ಕನ್ನ ನೋಡ್ಬೇಕು. ಏನು ಗೊತ್ತಾ, ಅವ್ರಿಗೆ ಶಾರ್ಟ್ ಸಿಗ್ತಾ ಇದ್ರು, ಅವರು ಕೇಳಿಬಿಟ್ಟು ಬಂದ್ಬಿಟ್ಟು ರೀಲ್ಸ್ ಮಾಡಿರ್ತಿರುವ ಪ್ಲೀಸ್ ಕಂಡ್ರು ಏನ್ ಮಾಡ ಅದೇನೋ ನೀವೇನ್ ಮಾಡ. ಹಾಯ್ ಎಲ್ರಿಗೂ, ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿ. ಇಟ್ಸ್ ಆಲ್ಮೋಸ್ಟ್ ಅ ಮಂತ್. ತುಂಬ ಬ್ಯುಸಿಯಾಗಿ ಹೋಗಿತ್ತು ಶೆಡ್ಯೂಲ್ಸು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಸ್ಟಾರ್ಟ್ ಆಗಿದೆ ಆ್ಯಂಡ್ ಆಲ್ಮೋಸ್ಟ್ 4 ವೀಕ್ಸ್ ಆಗ್ತಾ ಬರ್ತಾ ಇದೆ. ಐ ಹೋಪ್ ಯು ಆರ್ ಎಂಜಾಯಿಂಗ್. ಎಲ್ಲ ಚೆನ್ನಾಗಿ ಬರ್ತದೆ ಅಂದ್ಕೊತಾ ಇದ್ದೀನಿ. ಐ ಆಮ್ ಗೆಟಿಂಗ್ ಅ ಪಾಸಿಟಿವ್ ಕಮೆಂಟ್ಸ್ ಫ್ರಮ್ ಎವ್ರಿ ಒನ್. ಸೊ ಇವತ್ತು ನಮಗೆ ಮಹಾಮಿಲನದ್ದು ರಿಹರ್ಸಲ್ಸ್, ಬ್ಯಾಕ್ ಸ್ಟೇಜ್ ರಿಹರ್ಸಲ್ಸ್ ಎಲ್ಲ ನಡೀತಾ ಇದೆ. ಸೊ ಅದರೊಂದು ವ್ಲಾಗ್ ಮಾಡೋಣ ಅನ್ನಿಸ್ತು ಆ್ಯಂಡ್ ಸ್ವಲ್ಪ ಫ್ರೀ ಆಗೋದ್ನಲ್ಲ, ಸೊ ಯೂಟಿಲೈಸ್ ಮಾಡೋಣ ಅಂತ ಐ ಆಮ್ ಡೂಯಿಂಗ್ ದಿಸ್ ವ್ಲಾಗ್. ಸೊ ನೋಡ್ತಾ ಇರಿ ಯಾರ್ಯಾರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಎಷ್ಟು ಫನ್ ನಡೆಯುತ್ತೆ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಕೊರಿಯೋಗ್ರಾಫರ್ಸ್ ಅಂತ. ಕೀಪ್ ವಾಚಿಂಗ್ ಮೈ ವ್ಲಾಗ್. ಎಲ್ಲರೂ ಬಾಯ್ ಮಾಡಿ ಮಾಡಿ ಮಾಡ್ಕೋತೀನಿ. ಯಾರಣ್ಣ ಎಮ್ಮೆ? ನಮ್ಮ ಎಮ್ಮೆಗೆ ಸ್ವಲ್ಪ ಕೊಬ್ಬು ಜಾಸ್ತಿ. ಶರದ್ ನೀನು ನಮ್ಮ ಎಮ್ಮೆಗೆ ಸ್ವಲ್ಪ ಕೊಬ್ಬು ಜಾಸ್ತಿ. ಹೇಳ್ರಪ್ಪ, ಹೇಳ್ರು. ನಮ್ಮ ಎಮ್ಮೆಗೆ ಸ್ವಲ್ಪ ಕೊಬ್ಬು ಜಾಸ್ತಿ. ಅವನು ಬಿಲ್ಡಪ್ ಇಲ್ಲ ಅಂದ್ರೆ ಎಲ್ಲೂ ಬರಲ್ಲ. ಹಂಗೆ ಹೇಳು. ರೆಡಿ ತಗೋ. ಬಿಲ್ಡಪ್ ಕನ್ನ ನೋಡ್ಬೇಕು. ಸೊ ಶರವಿಗೆ ಡ್ಯಾನ್ಸ್ ಡ್ರಾಮಾ ಇತ್ತು, ಅಂದರೆ ಡ್ಯಾನ್ಸ್ ಆ್ಯಂಡ್ ಸ್ಕಿಟ್ ಮಾಡೋದು ಒಟ್ಟಿಗೆ. ಸೊ ಅವನು ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದ. ಸೊ ಅವ್ನ ಸಾಂಗ್ ಒಂದು ಮತ್ತು ಮೃದುನಿದು ಒಂದು ಸಾಂಗ್ ಆ್ಯಂಡ್ ಅವರಿಬ್ರದ್ದು ಡ್ಯುಯೆಟ್ ಸಾಂಗ್ ಪ್ರಾಕ್ಟೀಸ್ ನಡೀತಾ ಇತ್ತು ಇಲ್ಲಿ, ಡ್ಯಾನ್ಸ್ ಪ್ರಾಕ್ಟೀಸ್. ಸೊ ಸಾಗರ್ ಆ್ಯಂಡ್ ಸಾಕ್ಷಿ ಟೀಮ್ ನಮಗೂ ಕೂಡ ಅವರೇ ಹೇಳ್ಕೊಟ್ಟಿದ್ದು. ಆ್ಯಂಡ್ ಈ ಡ್ಯಾನ್ಸ್ ಮತ್ತು ಡ್ರಾಮಾ ಸ್ಕಿಟ್ಟಲ್ಲಿ ಇವರಿಬ್ರಿಗೂ ಕೂಡ ಟೀಚ್ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ನೈಸ್ ವಾಚಿಂಗ್ ದೆಮ್. ಬಟ್ ಆ್ಯಕ್ಚುಲಿ ಅವರಿಬ್ರು ಫುಲ್ ನಾಚ್ಕೋತಿದ್ರು ಮಾಡೋಕ್ಕೆ ಆ ಥರ ಡ್ಯಾನ್ಸ್ನ. ನಾ ರೆಡಿನೇ ಇರಲಿಲ್ಲ. ಅವ್ರನ್ನು ಇವಳನ್ನ ನೋಡೋಕ್ಕೆ ರೆಡಿ ಇಲ್ಲ, ಇವಳು ಅವ್ರನ್ನ ನೋಡೋಕ್ಕೆ ರೆಡಿ ಇರಲಿಲ್ಲ. ಬಟ್ ದಟ್ ವಾಸ್ ಫನ್ ವಾಚಿಂಗ್ ದೆಮ್ ಡೂಯಿಂಗ್ ಇಟ್. ಸಖತ್ ಮಜಾ ಮಾಡಿದೀವಿ ನಾವು. ಪ್ರಾಕ್ಟೀಸ್ ಮಾಡಿ ಅಂದರೆ ರೀಲ್ಸ್ ಮಾಡ್ತಾ ಇದ್ದಾಳೆ ಇವಳು. ಇಲ್ಲಿ ಒಬ್ರು ಮೇಡಮ್ ಇದ್ದಾರೆ. ಬ್ರೇಕ್, ನಮಗೆ ಬ್ರೇಕ್ ಟೈಮಲ್ಲಿ ಟೈಮ್ನ ಸೇವ್ ಮಾಡ್ಕೊಂಡು ರೀಲ್ಸ್ ಮಾಡ್ತಿದ್ದೀವಿ. ಟೈಮ್ನ ಸೇವ್ ಮಾಡ್ಕೊಂಡ ತುಂಬಾ ವೇಸ್ಟ್ ಆಗ್ತಿದೆ. ಏನು ಗೊತ್ತಾ, ಅವ್ರಿಗೆ ಶಾರ್ಟ್ ಸಿಗ್ತಾ ಇದ್ರು, ಅವರು ಕೇಳಿಬಿಟ್ಟು ಬಂದ್ಬಿಟ್ಟು ರೀಲ್ಸ್ ಮಾಡ್ತಾರೆ. ಹೌದು, ಅವ್ರಿಗೆ ಬ್ರೇಕ್ ಕೊಟ್ಟಿಲ್ಲ ಅಂದ್ರು ಇವರೇ ಬ್ರೇಕ್ ತಗೊಂಡ್ ಬಂದ್ ಮಾಡ್ತಾ ಇದಾರೆ. ಇದು ಟೈಮಲ್ಲೂ ನನ್ನ ನೆಮ್ಮದಿಯಿಂದ ಕೂರಕ್ ಬಿಡದಲೆ ರೀಲ್ಸ್ ಮಾಡ್ಕೊಡ್ ಬಾ ಅಂತ ತಲೆ ತಿಂತಾಳೆ. ಇವ್ರ ಹೆಸರು ಮಿಸ್ ಸೌಂದರ್ಯ ಅಂತ. ಬರೀ ರೀಲ್ಸ್ ಮಾಡ್ಕೊಂಡು ಇಲ್ಲಿ ಫ್ಯಾಷನ್ ಶೋ ಮಾಡ್ತಾ ಇದ್ದಾಳೆ ದಿನಾ ಬಂದು. ಬಂದು ಸ್ಕಿಟ್ ಪ್ರಾಕ್ಟೀಸ್ ಮಾಡೋಣ, ಏನ್ ಮಾಡೋಣ ಅಂತ ಏನೂ ಇಲ್ಲ. ಸ್ಕಿಟ್ ಯಾವ ಸ್ಕಿಟ್ ಅಮ್ಮ? ಸ್ಕೂಲ್ ಸ್ಕಿಟ್. ಸ್ಕೂಲ್ ನಮ್ದು ಆಗ್ತೆ ಆಗ್ಲೇ. ಸ್ಕೂಲ್ ಸ್ಕಿಟ್ ಹುಡುಗಿ ಇಲ್ಲಿ ನೋಡಿ ಒಂಚೂರು ಎಂತ ಡ್ರೆಸ್ ಹಾಕೊಂಡ್ ಬಂದೆ, ಸ್ಕೂಲ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ ನೀನು. ಜೀನ್ಸ್ ಪ್ಯಾಂಟು ಇನ್ನೂ ಕೊಟ್ಟಿಲ್ಲ ಗೊತ್ತಾ, ಅದಕ್ಕೇನೆ ದಿನ ಕೊಡ್ತಾರಂತ. ಅದಕ್ಕೆ ದಿನ ಒಂದೊಂದು ಕಾಸ್ಟ್ಯೂಮ್ ಹಾಕೊಂಡು ಫ್ಯಾಷನ್ ಶೋ ಮಾಡಕ್ ಬಂದಿದ್ದಳು. ಖಾಲಿ ಆಗ್ಬಾರ್ದ, ಅವಳ ಮನೇಲಿ ಎಷ್ಟು ಡ್ರೆಸ್ ಇದೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಪ್ಲೀಸ್ ಕಂಡ್ರು ಏನ್ ಅದೇನೋ ನೀವೇನ್ ಮಾಡ್ತೀರೋ ನಂಗೂ ಅದೇ ಮಾಡ್ತೀವಿ. ಆಮೇಲೆ ಇದು ನಮ್ಮ ಡೇ 2 ಆಫ್ ಟೆಕ್ ರಿಹರ್ಸಲ್ಸ್ ನೋಡ್ತಾ ಇದ್ರಲ್ಲ. ಟೆಕ್ ರಿಹರ್ಸಲ್ಸ್ ಅಂದರೆ ಫುಲ್ ಇದು ಟೆಕ್ ರಿಹರ್ಸಲ್ಸ್ ಅಂದರೆ ಫುಲ್ ವಿತ್ ಸೌಂಡ್, ಮ್ಯೂಸಿಕ್ ಆ್ಯಂಡ್ ಲಿಟಲ್ ಕ್ಯಾಮ್ರಾ ಹೇಗೆ ಕಾಣುತ್ತೆ
PCR ನಡೆಯುತ್ತಾ ನೋಡಿ ಮಾಡ್ತಾರೆ. ಮ್ಯಾಮ್ ಹಾಯ್ ಹೇಳಿ. ಇಲ್ಲಿ ನೋಡಿ ಫೋನಲ್ಲಿ ಬ್ಯುಸಿ ಇದ್ದಾಳೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು ಅಂದರೆ ಫೋನಲ್ಲಿ ಬ್ಯುಸಿ ಇದ್ದಾಳೆ. ಹಾಯ್ ನಯನಾ ಮ್ಯಾಮ್ ನನ್ನ ಕವರೇಜ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನೋಡಿ ನಾನು ಎಷ್ಟು ಸುಸ್ತಾಗಿ ಬಂದು ಕೂತಿದ್ದೀನಿ ಸೇಲ್ಸ್ ಮಾಡಿ. ಹಾಯ್ ಹಾಯ್ ನಮ್ಮ ಸೆಟ್ಟು ಚೆನ್ನಾಗಿದೆಯಾ? ಬನ್ನಿ ಹಂಗೆ. ಕ್ಯಾಮ್ರಾಮ್ಯಾನ್ ಮಿಸ್ ನಯನಾ ಕಾವೇರಪ್ಪ ಅವ್ರ ಜೊತೆ ನಾವು ಟೆಕ್ ರಿಹರ್ಸಲ್ಸ್ ಬೇರೆಯವರು ನೋಡ್ತಾ ಕೂತಿದ್ದೀವಿ. ನಮ್ಮದೇ ಇನ್ನೂ ಆಗಿಲ್ಲ, ಕಾಯ್ತಾ ಇದ್ದೀವಿ ಟೆಕ್ ರಿಹರ್ಸಲ್ಸ್ ಮಾಡೋಕ್ಕೆ. ಇಲ್ಲಿ ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾಳೆ ಕಷ್ಟ ಸುಖನ ಇವಳು. ಸೊ ಇದಾಗಿತ್ತು ನಮ್ಮ ಒಂದು ವ್ಲಾಗ್. ಐ ಹೋಪ್ ಯು ಎಂಜಾಯ್ಡ್ ಇಟ್. ಸೊ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸ್ಟೇಜ್ನಲ್ಲಿ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ. ನಮಗಿಂತ ಇಲ್ಲಿ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರದ್ದು ಹಾರ್ಡ್ ವರ್ಕ್ ಜಾಸ್ತಿನೇ ಇರುತ್ತೆ. ನಾವೊಂದು 4 ದಿನ ರಿಹರ್ಸಲ್ಸಿಗೆ ಬರ್ಬೋದು, ಮಿಕ್ಕಿದ ಎಲ್ಲ ದಿನ ಅವ್ರು ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸಕ್ಕೂ ಒಂದು ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡೋಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.